ಹಾಲಿನ ದರ ಹೆಚ್ಚಾಯಿತು, ಟೋಲ್ ದರವು ದುಬಾರಿಯಾಯಿತು, ಕರೆಂಟ್ ಶಾಕು ಕೊಟ್ಟರು. ಇದೀಗ ಸರ್ಕಾರ ರಾಜ್ಯದ ಜನರಿಗೆ ಡೀಸೆಲ್ ಕೈ ಸುಡುವಂತೆ ಮಾಡಿಸಿದೆ. ಇತ್ತ ಸರ್ಕಾರ ಸಾಲದ್ದು ಅಂತ ಬಿಬಿಎಂಪಿ ಕೂಡ ಜನರ ಜೀವ ಹಿಂಡ್ತಿದೆ. ಹಾಲು ಮೊಸರು ಗ್ರಾಹಕರ ಕೈ ಸುಡ್ತಾ ಇದೆ. ಕಸವು ಇನ್ಮುಂದೆ ಭಾರ ಎನಿಸಲಿದೆ. ಕರೆಂಟ್ ಬಿಲ್, ಟೋಲ್ ದರವೂ ಹೆಚ್ಚಾಯಿತು. ಇದೆಲ್ಲ ಸಾಲದು ಅಂತ ಪಾರ್ಕಿಂಗ್ ಹೆಸರಲ್ಲಿ ಬಿಬಿಎಂಪಿ ದುಡ್ಡು ಮಾಡೋಕೆ ನಿಂತಿದೆ. ಈಗ ಡೀಸೆಲ್ ಬೆಲೆಯೂ ಹೆಚ್ಚಾಗಿದೆ. ಮಧ್ಯರಾತ್ರಿಯಿಂದಲೇ ಹೈಸ್ಪೀಡ್ ಡೀಸೆಲ್ ಬೆಲೆ ಹೆಚ್ಚಳ. ಗಾಯದ ಮೇಲೆ ಮತ್ತೊಂದು ಬರೆ ಎಂಬಂತೆ ರಾಜ್ಯ ಸರ್ಕಾರ ಹೈಸ್ಪೀಡ್ ಡೀಸೆಲ್ ದರ ಹೆಚ್ಚಳ ಮಾಡಿದೆ. ಡೀಸೆಲ್ ಮೇಲೆ 2.73% ತೆರಿಗೆ ಹೆಚ್ಚಳ ಮಾಡಿದೆ. ಪರಿಣಾಮ 1 ಲೀಟರ್ ಡೀಸೆಲ್ ಬೆಲೆ 2 ರಿಂದ 3 ರೂಪಾಯಿ ಹೆಚ್ಚಾಗಲಿದೆ. ಸದ್ಯ ಬೆಂಗಳೂರಿನಲ್ಲಿ 1 ಲೀಟರ್ ಹೈಸ್ಪೀಡ್ ಡೀಸೆಲ್ ಬೆಲೆ 88 ರೂಪಾಯಿ 99 ಪೈಸೆ ಇದೆ. ತೆರಿಗೆ ಹೆಚ್ಚಳದಿಂದ 91 ರೂಪಾಯಿ ಅಥವಾ 92 ರೂಪಾಯಿ ಆಗಲಿದ್ದು, ಇಂದು ಮಧ್ಯರಾತ್ರಿಯಿಂದಲೇ ಹೊಸ ದರ ಅನ್ವಯ ಆಗಲಿದೆ. ಡೀಸೆಲ್ ದರ ಇಂದು ಮಧ್ಯರಾತ್ರಿಯಿಂದಲೇ ಹೆಚ್ಚಾದ್ರೆ ಇವತ್ತು ಬೆಳಗ್ಗೆ ಎದ್ದು ಬಿಸಿ ಬಿಸಿ ಟೀ, ಕಾಫಿ ಕುಡಿಯೋಣ ಅಂತ ನಂದಿನಿ ಹಾಲು ತರಲು ಹೋದವರು 4 ರೂಪಾಯಿ ಬರೆ ಹಾಕಿಸಿಕೊಂಡು ಬಂದಿದ್ರು. ಯಾಕೆಂದ್ರೆ ಇಂದಿನಿಂದ ನಂದಿನಿ ಹಾಲು 1 ಲೀಟರ್ಗೆ 4 ರೂಪಾಯಿ, 1 ಕೆಜಿ ಮೊಸರಿಗೆ 4 ರೂಪಾಯಿ ಏರಿಕೆಯಾಗಿದೆ. ಬೆಲೆ ಏರಿಕೆಯ ಶಾಕ್ ಕೊಟ್ಟ ಸರ್ಕಾರದ ವಿರುದ್ಧ ಜನ ಸಿಟ್ಟಿಗೆದ್ದಿದ್ದಾರೆ. ಈಗೇನು ಹೈಕ್ ಮಾಡಿದಾರೋ ಅದರಲ್ಲಿ 50 ml ಕಡಿಮೆ ಮಾಡೋದು, 2 ರೂಪಾಯಿ ಜಾಸ್ತಿ ಮಾಡೋದು, ಇದೆಲ್ಲ ಈ ಫ್ರೀ ಬೀಸ್ ಕೊಟ್ಟಿದ್ದಾರಲ್ಲ, ಫ್ರೀ ಅಂತ ಮಾಡಿದಾರಲ್ಲ, ಇವೆಲ್ಲ ದೇಶ ಹಾಳು ಮಾಡೋದಕ್ಕೆ. ನಮ್ಮ ರಾಜ್ಯ ಗಂಡಂದು ಕೀಳೋದು ಹೆಂಡ್ತಿಗೆ ಕೊಡೋದು, ಹೆಂಡ್ತಿದ್ ಕೀಳೋದು ಗಂಡಂದು ಕೊಡೋದು, ಸರಿಯಾದ ರಾಜ್ಯಭಾರ ಮಾಡೋಂಥ ಸರ್ಕಾರ ಅಲ್ಲ ಇದು. ರೋಡ್ ಆದ್ರೂ ಸರಿ, ಕಾಂಪೌಂಡ್ ಆದ್ರೂ ಸರಿ, ಕಟ್ಟಬೇಕು ಪಾರ್ಕಿಂಗ್ ಫೀಸ್. ಸರ್ಕಾರ ಸಾಲದಕ್ಕೆ ಬಿಬಿಎಂಪಿ ಕೂಡ ಬೆಂಗಳೂರಿಗರ ರಕ್ತ ಹೀರಲು ಮುಂದಾಗಿದೆ. ಕಸ ಸಂಗ್ರಹಣೆ ನೆಪದಲ್ಲಿ ಇಂದಿನಿಂದ ಸೆಸ್ ಸಂಗ್ರಹಿಸ್ತೀವಿ ಅಂತ ಈಗಾಗಲೇ ಹೇಳಿದೆ. ಜೊತೆಗೆ ನಿಮ್ಮ ಜಾಗದಲ್ಲೇ, ಅದು ರೋಡ್ ಆದ್ರೂ ಸರಿ, ನಿಮ್ಮ ಮನೆಯ ಕಾಂಪೌಂಡ್ ಒಳಗಾದ್ರೂ ಸರಿ, ಗಾಡಿ ನಿಲ್ಲಿಸಿದ ಮೇಲೆ ಬಿಬಿಎಂಪಿಗೆ ಪಾರ್ಕಿಂಗ್ ಫೀಸ್ ಕಟ್ಟಲೇಬೇಕು. ವಸತಿಗಳ ಬಳಿ ಕನಿಷ್ಠ 150 ಚದರ ಅಡಿ ಪಾರ್ಕಿಂಗ್ ಸ್ಥಳಕ್ಕೆ ವಾರ್ಷಿಕ 600 ರೂಪಾಯಿ, ವಾಣಿಜ್ಯ ಅಥವಾ ವಸತಿಯೇತರ ಕಟ್ಟಡಗಳ ಕನಿಷ್ಠ 150 ಚದರ ಅಡಿ ಪಾರ್ಕಿಂಗ್ ಸ್ಥಳಕ್ಕೆ ವಾರ್ಷಿಕ 1125 ರೂಪಾಯಿ ತೆರಿಗೆ ಸಂಗ್ರಹಕ್ಕೆ ಬಿಬಿಎಂಪಿ ನಿರ್ಧರಿಸಿದೆ. ಈ ಬಗ್ಗೆ ಸಾರ್ವಜನಿಕರು ಆಕ್ಷೇಪಣೆ ಸಲ್ಲಿಸಲು 1 ವಾರ ಗಡುವು ನೀಡಿದೆ. ಅವ್ರದ್ದು ಪಾರ್ಕಿಂಗ್ ಏರಿಯಾ ತಗೊಂಡು 50% ಮೇಲೆ ARV ಪ್ರಕಾರನೇ ಅವರು ಟ್ಯಾಕ್ಸ್ ಕಟ್ಟಬೇಕು. ನಾರ್ಮಲ್ ಎಷ್ಟೇ ಸ್ಕ್ವೇರ್ ಫೀಟ್ಗೆ ಏನು ಕಟ್ತಾ ಇದ್ದಾರೆ 50% ರೇಟ್ನಲ್ಲಿ ಪಾರ್ಕಿಂಗ್ ಏರಿಯಾ ಕಟ್ಟಬೇಕು ಅಂತ ಇತ್ತು. ಈಗ ಅದನ್ನು ಭಾಳ ರಿಡ್ಯೂಸ್ ಮಾಡಿ ನಾವು ಈಗ 600 to 900 ರೂಪೀಸ್ ಬರ್ತಾ ಇದೆ. ಅದರ್ವೈಸ್ ಅವರಿಗೆ ಒಂದು 1000 ಮೇಲೆ ಬರ್ತಾ ಇತ್ತು. ಅದೆಲ್ಲ ಲೆಕ್ಕ ನಾವು ಈಗ ಡ್ರಾಫ್ಟ್ನಲ್ಲಿ ಮಾಡಿದ್ದೀವಿ. ನಮ್ಮ ಸ್ಪೆಷಲ್ ಕಮಿಷನರ್ ರೆವೆನ್ಯೂ ಒಂದು ಲೆಕ್ಕನೂ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಒಟ್ಟಾರೆ ಸರ್ಕಾರ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬರೆ ಎಳಿತಾ ಇದ್ರೆ, ಇತ್ತ ಬಿಬಿಎಂಪಿ ಸಿಟಿ ಮಂದಿಯ ಜೀವ ಹಿಂಡೋಕೆ ಮುಂದಾಗಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.